ಅನಿರೀಕ್ಷಿತವಾದಂತ ಉಪಚುನಾವಣೆ ಇಡೀ ರಾಜ್ಯ ಎದುರು ನೋಡ್ತಾ ಇರ್ತಕ್ಕಂಥ ಈ ಉಪಚುನಾವಣೆಯಲ್ಲಿ ಒಂದ್ ಕಡೆ ದಾವಣಗೆರೆ ದಕ್ಷಿಣ ಜೊತೆಯಲ್ಲಿ ಬಾಗಲಕೋಟೆ ಸೇರಿದಂತೆ ಎರಡೂ ಕಡೆ ಉಪಚುನಾವಣೆ ನಡೀತಾ ಇದೆ. ಇವತ್ತಿನ ದಿನ ಮತದಾನದ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗಿದೆ. ಬಹುಶಃ ಈಗಾಗಲೇ ಸಾಕಷ್ಟು ಮತದಾರರು ಈ ಉಪಚುನಾವಣೆಯಲ್ಲಿ ಪ್ರಜಾಪ್ರಭುತ್ವದ ಒಂದು ಹಕ್ಕನ್ನ ಬಳಸಿಕೊಂಡು ಒಬ್ಬ ಉತ್ತಮರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಜನರು ನಿರ್ಧಾರ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಜೊತೆಯಲ್ಲಿ ನಮ್ಮ NDA ಅಭ್ಯರ್ಥಿಗಳು ಇವತ್ತೇನು ಕಣಕ್ಕಿಳಿದಿದ್ದಾರೆ ಈ ಉಪಚುನಾವಣೆಯಲ್ಲಿ 100ಕ್ಕೆ 100 ನಮ್ಮೆಲ್ಲರಿಗೂ ಕೂಡ ಆತ್ಮವಿಶ್ವಾಸ ಇದೆ. ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಕೇಂದ್ರದ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಉಪಚುನಾವಣೆ ಸಂದರ್ಭದಲ್ಲಿ 2 ದಿನಗಳ ಕಾಲ ಎರಡೂ ಕಡೆ ಹೋಗಿ ಭೇಟಿಯನ್ನ ಕೊಟ್ಟು ಒಂದ್ ಕಡೆ ಕ್ಷೇತ್ರದ ಜನತೆಗೆ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ದುರಾಡಳಿತ, ಭ್ರಷ್ಟಾಚಾರ, ಹಗರಣ ಎಲ್ಲದರ ವಿಚಾರವಾಗಿ ಸಂಪೂರ್ಣವಾಗಿ ಸಂದೇಶವನ್ನ ಕೊಡ್ತಕ್ಕಂಥದ್ದು ಒಂದು ಭಾಗ. ಆದರೆ ನಮ್ಮ NDA ಅಭ್ಯರ್ಥಿಗಳಿಗೆ ನಿಮ್ಮ ಜೊತೆಯಲ್ಲಿ ಜನತಾದಳ ಪಕ್ಷವೂ ಕೂಡ ಕುಮಾರಣ್ಣ ಅವರ ನಾಯಕತ್ವದಲ್ಲಿ ಅವರ ಆದೇಶದ ಮೇಲೆ ನಮ್ಮ ಪಕ್ಷದ ಆ ಭಾಗದ ಆ ಕ್ಷೇತ್ರದ ಆ ಜಿಲ್ಲೆಯ ಮುಖಂಡರುಗಳು ಕೂಡ ಮೊದಲನೇ ದಿನದಿಂದ ಇವತ್ತಿನವರೆಗೂ ಅತ್ಯಂತ ಕಾರ್ಯೋನ್ಮುಖರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ಮಾಧ್ಯಮಗಳಲ್ಲಿ ತಾವು ಕೂಡ ನೋಡಿದ್ದೀರಿ. ಹಾಗಾಗಿ ಜನತಾದಳದ ಕಾರ್ಯಕರ್ತರು ಜೊತೆಯಲ್ಲಿ ನಮ್ಮ BJP ಮಿತ್ರ ಪಕ್ಷದ ಕಾರ್ಯಕರ್ತರು ಇಬ್ಬರ ಒಂದು ಸಮ್ಮಿಲನ ಈ ಒಂದು ಉಪಚುನಾವಣೆಯಲ್ಲಿ ನಮಗೆ ಒಂದು ಒಳ್ಳೆ ಫಲಿತಾಂಶ NDA ಮಿತ್ರಕೂಟದ ಅಭ್ಯರ್ಥಿಗೆ ಸಿಗುತ್ತೆ ಅಂತಕ್ಕಂಥದ್ದು ನಾನು ಬಹಳ ಗಟ್ಟಿಯಾಗಿ ನಂಬಿದ್ದೀನಿ. ಈಗ ಸ್ವಾಭಾವಿಕವಾಗಿ ಉಪಚುನಾವಣೆಗಳು ನಡೆದಂತ ಸಂದರ್ಭದಲ್ಲಿ ಯಾವ ಸರ್ಕಾರಗಳು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರತ್ತೋ ಎಲ್ಲ ಯಂತ್ರಗಳು, ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಎಲ್ಲಾ ರೀತಿ ಅವ್ರಿಗೆ ಒಂದು ಫ್ರಂಟ್ ಫುಟ್ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದ್ರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ತೀರ್ಪೇ ಅಂತಿಮ. ಜನರು ಒಂದ್ಸಲಿ ನಿರ್ಧಾರ ಮಾಡಿದ ಮೇಲೆ ಯಾರು ಉತ್ತಮರು, ಯಾರು ನಿಜಕ್ಕೂ ಆ ಕ್ಷೇತ್ರದ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥವ್ರು ಇದ್ದಾರೆ ಅವ್ರ ಪರವಾಗಿ ಜನ ಮತ ಚಲಾವಣೆ ಮಾಡ್ತಕ್ಕಂಥದ್ದು ಹಿಂದೆಯೂ ಕೂಡ ನೋಡಿದ್ದೇವೆ. ಈ ಚುನಾವಣೆಯಲ್ಲೂ ಕೂಡ ಸಾಬೀತಾಗ್ತದೆ. ಅಲ್ಪಸಂಖ್ಯಾತ ಮತಗಳು ಪ್ರಾಮುಖ್ಯತೆ ಪಡೆದುಕೊಂಡಿರತಕ್ಕಂಥದ್ದು ದಾವಣಗೆರೆ ದಕ್ಷಿಣದಲ್ಲಿ. ಅಲ್ಲಿ BJP ಮತ್ತು ನಿಮ್ಮ NDA ಅಭ್ಯರ್ಥಿ ಪರವಾಗಿ ಯಾವ ರೀತಿ ಮತ ಬೀಳುವುದನ್ನು ನಿರೀಕ್ಷೆ ಇದೆ? ಇಲ್ಲಿ ಅಲ್ಪಸಂಖ್ಯಾತರು ಅಥವಾ ಬೇರೆ ಜಾತಿ, ಜನಾಂಗ, ಧರ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತೇನಾಗಿದೆ, ಒಂದು ಬದಲಾವಣೆ ಕಾಣಬೇಕು ಅಂತಕ್ಕಂಥದ್ದು ಮತದಾರರಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಒಂದು ಭಾವನೆ ಬಹಳ ಗಟ್ಟಿಯಾಗಿ ಉಟ್ಕೊಂಡಿದೆ. ಆ ನಿಟ್ಟಿನಲ್ಲಿ ಜನ ಅಭ್ಯರ್ಥಿಯನ್ನ ನೋಡಿ ಜೊತೆಯಲ್ಲಿ BJP ಮತ್ತೆ ಜನತಾದಳ ಪಕ್ಷದ ಈ ಹಿಂದಿನ ಸಾಧನೆಗಳು, ಮುಂದೆ 28ರ ಒಂದು ಸಾರ್ವತ್ರಿಕ ಚುನಾವಣೆಯನ್ನ ಎದುರು ನೋಡ್ತಾ ಇದ್ದಾರೆ ಜನ. ಬಹುಶಃ ಅದಕ್ಕೆ ದಿಕ್ಸೂಚಿಯಾಗಿ ಜನ ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ನಾನು ಬಹಳ ಗಟ್ಟಿಯಾಗಿ ನಂಬಿದ್ದೀನಿ.